ನಮಸ್ತೆ ಎಲ್ಲರಿಗೂ. ಇವತ್ತು ಸಾಮಂತಿಗೆ ಕಟಿಂಗು ಇಟ್ಟಿದ್ದೆ ಅಲ್ಲ, ಸಾಮಂತಿಗೆ ಮೊನ್ನೆ ಎಲ್ಲ ರಿಪಾರ್ಟ್ ಮಾಡಿದ್ವು. ತುಂಬ ಸಿಕ್ಕಿಲ್ಲ, ಆದ್ರೂ ಸ್ವಲ್ಪ ಇಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ಯಾಕೆಂದರೆ ನನ್ನ ಹತ್ರನೇ ಜಾಸ್ತಿ ಸಸಿಗಳಿಲ್ಲ ಅಲ್ವಾ. ಇವಾಗ ಸ್ವಲ್ಪ ನಾನು ಕಟಿಂಗ್ ಇಟ್ಕೊಂಡ್ರೆ ಮುಂದೆ ನೆಕ್ಸ್ಟು ಬರ್ಬೋದು ಅಂತ. ಅಕಸ್ಮಾತ್ ಇಲ್ಲಿ ಯಾರಿಗಾರು ಬಂದಾಗ ಒಂದೋ ಎರಡೋ ಕೊಡೋಕ್ಕೂ ಆಗುತ್ತೆ ಅಂತ ಅವು ಯಾವ್ಯಾವು ಹೆಲ್ದಿಯಾಗಿದ್ದಾವೋ ಅವನ್ನು ಮಾತ್ರ ನಾನು ಕಟಿಂಗ್ ಇಡ್ತೀನಿ, ಮಿಕ್ಕಿದು ಬಿಸಾಕ್ತೀನಿ. ತುಂಬ ಬಂದಿಲ್ಲ, ಸ್ವಲ್ಪ ಪಿಂಕಲ್ಲಿ ಜಾಸ್ತಿ ಇಟ್ಕೊಂಡಿದ್ದೀನಿ. ಮಿಕ್ಕಿರೋವೆಲ್ಲ ಜಾಸ್ತಿ ಬಂದೇ ಇಲ್ಲ, ವೈಟು ಬಂದಿಲ್ಲ, ಬೇರೆವು ಬಂದಿಲ್ಲ. ಆಮೇಲೆ ಬೇರೆವು ಅವು ಯಾವ ಕಲರು ಅಂತಲೂ ನಂಗೆ ಗೊತ್ತಿಲ್ಲ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡೋರು ಒಂದು ಫಸ್ಟೇ ಲೈಕ್ ಕೊಟ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಇದು 3 ದಿನ ಆಯಿತು ನಾನು ರಿಪಾರ್ಟ್ ಮಾಡಿ. 3 ದಿನದ ಮೇಲೆ ನೋಡಿಸ್ತಾ ಇದ್ದೀನಿ, ಯಾಕೆಂದರೆ ಕೆಲಸ ಇತ್ತು. ಅದರಿಂದ ಇವನ್ನ ನಾನು ಕಟಿಂಗ್ ನೀರಲ್ಲಿ ಇಟ್ಟಿದ್ದೆ. ಆದರೆ 3 ದಿನ ಇಟ್ಟರೂ ಕೊಳ್ತೋಗ್ಬಿಡುತ್ತೆ, ಇದು ಇರಲ್ಲ. ಸಾಮಂತಿಗೆ ಸಸಿಗಳು ಬೇರೆ ಕಟಿಂಗ್ ಆದರೆ ನೀರಲ್ಲಿ ಬದಲಾಯಿಸಿ ಇಟ್ಟರು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಇವು ಬರಲ್ಲ, ನೀರು ಬದಲಾಯಿಸಿದ್ರೂ ಬರಲ್ಲ, ಬೇರೆಲ್ಲ ಕೊಳೆಯುತ್ತೆ. ಕಟಿಂಗು ಅಷ್ಟೇ, ಕಟಿಂಗ್ ಕೆಳಗಡೆ ಎಲ್ಲ ಕೊಳೆತುಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಸಾಮಂತಿಗೆಯನ್ನು ಜಾಸ್ತಿ ನೀರಲ್ಲಿ ಇಡೋಕ್ಕೆ ಆಗೋದೇ ಇಲ್ಲ, ಸೇವ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಇವಾಗ 3 ದಿನವೇ ಜಾಸ್ತಿ ಆಯ್ತಿದ್ದು. ತಿರ್ಗಾ ಮಾರನೇ ದಿನ ಇಟ್ಕೊಂಡಿದ್ರೆ ಚೆನ್ನಾಗಿರೋವು. ಇದರಲ್ಲೂ ಅರ್ಧ ಕೊಳ್ತೋಗ್ಬಿಟ್ಟಿದ್ದಾವೆ. ನೀರು ದಿನ ಬದಲಾಯಿಸಿದ್ದೀವಿ, ಆದ್ರೂ ಆ ಥರ ಆಗಿದ್ದಾವೆ. ಇವಾಗ ಎಷ್ಟು ಅದರಲ್ಲಿ ಚೆನ್ನಾಗಿದ್ದಾವೋ ಕೊಳ್ತಿರೋವೆಲ್ಲ ಬಿಟ್ಬಿಟ್ಟು ಚೆನ್ನಾಗಿರೋ ಒಂದೇ ಕಟಿಂಗ್ ಇಡ್ತೀನಿ. ನನ್ನ ಹತ್ರ ಚಿಕ್ಕ ಚಿಕ್ಕ ಪಾಟು ಇವಾಗ ಜಾಸ್ತಿ ಇಲ್ಲ ಇಷ್ಟು ಕಟಿಂಗ್ ಇಟ್ಕೊಳ್ಳೋಕ್ಕೆ. ಅದಕ್ಕೆ ಪ್ಲಾಸ್ಟಿಕ್ ಗ್ಲಾಸ್ ತರಿಸ್ದೆ ನಾನು. ಒಂದು ಪೂರ್ತಿ ಒಂದು ಶೀಟ್ ಬರುತ್ತಲ್ಲ, ಅದರಲ್ಲಿ ಎಷ್ಟಿರುತ್ತೋ 12 18 ಇರುತ್ತೆ, ಅಷ್ಟು ತರಿಸ್ಕೊಂಡಿದ್ದೀನಿ. ಅದಲ್ಲದೆ ಮನೇಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಾಟ್ಲು, ಆಮೇಲೆ ಗಡ್ಬಡ್ ಬಂದಿರೋದು ಒಂದೇ ಒಂದು ಗ್ಲಾಸ್ ಇತ್ತು, ಅವನ್ನೆಲ್ಲ ಇಡ್ತೀನಿ. ಇವು ಬೇರೆ ಬೇರೆಯೇ ನಾನು ನೆನಪಿರಲ್ಲ ಅಂತ ಬೇರೆ ಬೇರೆಯೇ ಇಟ್ಟಿದ್ದೀನಿ. ಜಾಸ್ತಿ ಇರೋವು ಪಿಂಕು. ಇನ್ನು ಇವೆಲ್ಲ ಸ್ವಲ್ಪ ವೈಟ್ ಇರಬೇಕು. ಇನ್ನೂ ಒಂದು ವೈಟಲ್ಲಿ ಮಧ್ಯೆ ಎಲ್ಲೋ ಬಂದು ಚಿಕ್ಕ ಫ್ಲವರ್ ಬಿಡುತ್ತಲ್ಲ ಅದು. ಆಮೇಲೆ ಒಂದು ಪಿಂಕ್ ಇತ್ತು ಚಿಕ್ಕ ಫ್ಲವರು ಬಿಡೋದು, ಅದಿಲ್ಲ ಅನಿಸುತ್ತೆ ನನಗೆ, ಯಾಕೆಂದರೆ ಹೂವು ಬಿಟ್ಟಿಲ್ಲ ಅದು ಇವತ್ತಿನವರೆಗೂ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು. ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿಲ್ಲದ್ವೆಲ್ಲ ತೆಗೆದಿದ್ದೀನಿ. ಇದರಲ್ಲೂ ಸ್ವಲ್ಪ ಹೋಗುತ್ತೆ, ಇವನ್ನೂ ಪೂರ್ತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಬೇರೆಲ್ಲ ತೊಳೆದು ಎಲೆಗಳೆಲ್ಲ ಸುಮಾರಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವನ್ನೂ ಅಷ್ಟೇ ಬೇರೆ ಬೇರೆಯೇ ತೊಳೆದು ಇಟ್ಕೊಂಡಿದ್ದೀನಿ. ಇವು ನಾನು ಆ ಕಡೆ ಸೈಡ್ ಶಾಂಪೂ ಬಾಟ್ಲು ಅವೆಲ್ಲ ಇವು ತರಿಸಿದ್ದು. ಇವಾಗ ತರಿಸ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇದೇ ಒಂದು ದಿನದ ಕೆಲಸ ಆಗೋಗುತ್ತೆ ಕಟಿಂಗ್ ಇಡೋದು. ಕೊಬ್ಬರಿ ಎಣ್ಣೆ ಬಾಟ್ಲು 1 kgದು, ಆಮೇಲೆ 1/2 ಲೀಟ್ರದ್ದು 2 ಇದೆ. ಅವೆಲ್ಲ ಶಾಂಪೂ ಇದು. ಇಲ್ಲಿ ಚಿಕ್ಕ ಗ್ಲಾಸ್ ಇದೆಯಲ್ಲ, ಅದು ಗಡ್ಬಡ್ ಬರುತ್ತೆ, ಅದು ತುಂಬ ಗಟ್ಟಿ ಇರುತ್ತೆ. ಇವಾಗ ನಾನು ನೋಡಿಸ್ತಾ ಇದ್ದೀನಲ್ಲ, ಇವು ತುಂಬ ಬಾಳಿಕೆ ಬರಲ್ಲ. ಇದರಲ್ಲಿ ಒಂಚೂರು ಬೇರು ಬಂದ ತಕ್ಷಣ ನಾವು ತೆಗೆದು ಬಿಡಬೇಕಿಲ್ಲ ಅಂದರೆ ಅದು ಕಟ್ಟಾಗಿ ಹೋಗುತ್ತೆ. ಅಂದರೆ ಎಲ್ಲಕ್ಕೂ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಕ್ಕೆ ಸ್ವಲ್ಪ ದೊಡ್ಡ ಪಾಟಿಗೆ ಸೈಡಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕವಕ್ಕೆಲ್ಲ ಕೆಳಗಡೆ ಸೈಡ ಮಧ್ಯದಲ್ಲೇ ಮಾಡ್ಕೊಂಡಿದ್ದೀನಿ, ಲಾಸ್ಟಲ್ಲಿ. ಇದಕ್ಕೂ ಅಷ್ಟೇ ಮಧ್ಯ ಮಾಡ್ಕೊಂಡಿದ್ದೀನಿ. ಈ ಪ್ಲಾಸ್ಟಿಕ್ ಲೋಟಕ್ಕೆ ಕಲ್ಲು ಹಾಕಿದ್ರೆ ಅದು ಇದ್ದಿದ್ದು ಭಾರ ಆಗುತ್ತೆ ಅಂತ ನಾನು ತೆಂಗಿನ ನಾರು ಇಟ್ಟಿದ್ದೀನಿ. ಇವು ತುಂಬ ದಿನ ಇರುತ್ತಲ್ವ, ಅದರಿಂದ ಅದಕ್ಕೆ ಕಲ್ಲಿಟ್ಟಿದ್ದೀನಿ ಹೋಲ್ಗೆ ಇಟ್ಬಿಟ್ಟು. ಇವಾಗ ನೋಡಿ, ಮಣ್ಣು ರೆಡಿ ಇತ್ತು. ಮೊನ್ನೆ ಶಾಮಂತಿಗೆ ಸಸಿಗಳದೇ ಇದು, ಇದಕ್ಕೇನು ಕಲಿಸಿಲ್ಲ ನಾವು. ಏನಂದರೆ ಅದನ್ನು ಡ್ರಮ್ಗೆ ಹಾಕ್ಬೇಕಾದ್ರೆ ಒಂಚೂರು ಕೋಕೋಪಿಟ್ ಕಲಿಸಿದ್ವಿ, ಮಣ್ಣೆಲ್ಲ ಜಿಗಿ ಅಂಟಂಟಿತ್ತು ಅಂತ ಅಷ್ಟೇ. ಗೊಬ್ಬರ ಗಿಬ್ಬರ ಏನೂ ಹಾಕಲ್ಲ ಇದಕ್ಕಿವಾಗ. ನಾನು ಬರೀ ಮಣ್ಣು ಕೋಕೋಪಿಟ್ ಕಲಿಸಿರೋದು, ಆಮೇಲೆ ಒಂಚೂರು ಬೇವಿನ ಹಿಂಡಿ ಕಲಿಸಿಟ್ಟಿದ್ದೀವಿ ಇಡೋವಾಗಲೇ. ಇವಾಗ ಅದನ್ನು ನಾನು ಈ ಥರ ಫಿಲಪ್ ಮಾಡ್ತೀನಿ. ಇಷ್ಟು ಇದಕ್ಕೆ ಲೋಟಗಳಿಗೆ ಇದಕ್ಕೆಲ್ಲ ಇಷ್ಟು ಕಟಿಂಗ್ ಇಡೋಷ್ಟೊತ್ತಿಗೆ ಸುಮಾರು 2 ಪಾಟ್ಗೆ ಆಗೋಷ್ಟು ಮಣ್ಣು ಖಾಲಿ ಆಗುತ್ತೆ ನಮಗೆ. ಇದನ್ನು ಇಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲವನ್ನೂ ಫಿಲಪ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಇರೋವು ಇದು ಪಿಂಕ್ ಇಟ್ಬಿಡ್ತೀನಿ. ಇದರಲ್ಲೇ ಜಾಸ್ತಿ ಇದ್ದಾವಲ್ಲ ಈ ಗ್ಲಾಸು, ಇದರಲ್ಲಿ ನೆನಪಿರುತ್ತೆ ಅಂತ ಎಲ್ಲ ಇದರಲ್ಲಿ ಪಿಂಕ್ ಇಡ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಇರೋಕ್ಕೆ ಬೇರೆ ವೈಟು ಅದು ಇಡ್ತೀನಿ. ಯಾಕೆಂದರೆ ನಾವು ಕಟಿಂಗ್ ಇಟ್ಟು ಹೂವು ಬಿಡೋವರೆಗೂ ನಮಗೆ ಯಾವುದು ಅಂತ ಗೊತ್ತಾಗಲ್ಲ. ಆ ನೆನಪಿಗಾಗಿ ನಾನು ಈ ಥರ ಗ್ಲಾಸಲ್ಲೆಲ್ಲ ಪಿಂಕೇ ಇಟ್ಟಿದ್ದೀನಿ. ಈ ಥರ ಇಟ್ಕೊಂಡು ಸೇವ್ ಮಾಡ್ತೀನಿ. ಬೇರೆಯವ್ರಿಗೆ ನಾನು ಕೊಡೋವಾಗ ಕೂಡ ಇದನ್ನು ಕೊಡೋಕ್ಕೆ ಸರಿ ಹೋಗುತ್ತೆ. ಅವರು ಅದರಲ್ಲೇ ಸ್ವಲ್ಪ ಬೇರೆ ಬರೋವರೆಗೂ ಇಟ್ಕೊಂಬಿಟ್ಟು ಆಮೇಲೆ ರೀಪಾಟ್ ಮಾಡೋಕ್ಕೂ ಸರಿ ಹೋಗುತ್ತೆ. ಆಮೇಲೆ ನನಗೂ ಅಷ್ಟೇ, ಯಾವ ಗಿಡ ಬಂದಿಲ್ವೋ ಆ ಗಿಡ ನೋಡಿಬಿಟ್ಟು ನಾನು ರೀಪಾಟು ಬಂದು ಎಲ್ಲ ಬೇರೆಲ್ಲ ಬಂದಮೇಲೆ ಇಡೋಕ್ಕೆ ಸರಿ ಹೋಗುತ್ತೆ. ನೋಡಿ, ಈ ಥರ ಎಲ್ಲ ಕಟಿಂಗ್ ಇಟ್ಕೊಂಡಿದ್ದೀನಿ. ಇವಾಗ ಇಟ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಕೆಳಗಡೆ ಹೋಲ್ ಮಾಡಿರೋದ್ರಿಂದ ನೀರು ಹಾಕಿದರೆ ಕೆಳಗಡೆ ಹೋಲಿಂದ ಹೋಗುತ್ತೆ. 1 ದಿನ 2 ದಿನ ಸ್ವಲ್ಪ ನೆರಳಲ್ಲಿ, ಅಂದರೆ ಜಾಸ್ತಿ ಡೈರೆಕ್ಟ್ ಬಿಸಿಲು ಬೀಳ್ದಂಗೆ ಇಟ್ಕೋಬೇಕು. ನೋಡಿ, ಇವಿಷ್ಟು ಪಿಂಕು.
ಅದಕ್ಕೆ ನಾನೆಲ್ಲ ಅದೇ ಗ್ಲಾಸಲ್ಲೇ ಇಟ್ಟಿದ್ದೀನಿ, ಸರಿ ಮಾಡಿದ್ದೀನಿ. ಒಂದೊಂದರಲ್ಲಿ 2 ಇಟ್ಟಿದ್ದೀನಿ. ಆಮೇಲೆ ಇವೆಲ್ಲ ಸ್ವಲ್ಪ ವೈಟು ಜಾಸ್ತಿ ಸಿಗಲೇ ಇಲ್ಲ. ಇದು ಕೊನೆಗೆ ನಾನು ಇಡಬೇಕಾದ್ರೆ ತುಂಬ ಓದುವು ಇದರಲ್ಲಿ ಕೊಳ್ತಿರೋವು, ಅದರಿಂದ ಇಷ್ಟೇ ಇದು ಸಿಕ್ಕಿದ್ದವು ಇಟ್ಟಿದ್ದೀನಿ. ಅವು ಯಾವುವು ಅಂತ ಗೊತ್ತಿಲ್ಲ, ನಾವು ಹೂವು ಬಿಟ್ಟಾಗ ಗೊತ್ತಾಗುತ್ತೆ. ಇದು ಮಾತ್ರ ಪಿಂಕು ಅಂತ ನಾನು ಡೆಫಿನೆಟ್ಟಾಗಿ ಹೇಳ್ಬೋದು, ಯಾಕೆಂದರೆ ಸಪ್ರೇಟ್ ಇಟ್ಟಿದ್ದೆ. ಇವು ಕಟಿಂಗು ಇಟ್ಟಿದ್ದೀನಿ, ಬೇರೆ ಬಂದಿರೋವು ಇಟ್ಟಿದ್ದೀನಿ. ಇದು ಸಾಯಂಕಾಲ ನೋಡಿಸ್ತಾ ಇದ್ದೀನಿ, ಯಾಕೆಂದರೆ ಆಪಿ ಈ ಥರ ಚಿಕ್ಕವಿರೋವಿಗೆ ಎಳೆದಾಕ್ಬಿಟ್ಟಿರ್ತಾನೆ. ಅದರಿಂದ ಸಾಯಂಕಾಲನೂ ಒಂದು ಸರಿ ನೋಡಿಸ್ತೀನಿ. ಇಲ್ಲಿ ಇಟ್ಟಿದ್ದೀನಿ ನೋಡಿ ಅಷ್ಟು. ಇವಾಗ ನಾನು ಅಲ್ಲಿ ಮೇಲ್ಗಡೆ ಮಾವಿನ ಮರ ಇದೆಯಲ್ಲ, ಇದು ಬಾಳೆ ಗಿಡ ಇದೆಯಲ್ಲ, ಅಲ್ಲಿ ಇಡ್ತೀನಿ. ಆಮೇಲೆ ಇವತ್ತು ಫಂಗಸೈಡ್ ಯಾವ್ದು ಬಳಸ್ತೀರಾ ಅಂತ ಕೇಳ್ತಿದ್ರು, ಹೇಳ್ತೀನಿ ನೋಡಿ. ಸಾಫ್ಟ್ ಫಂಗಸೈಡ್ ಅಂತ ಬರುತ್ತೆ, ಇದು ಚೆನ್ನಾಗಿರುತ್ತೆ. ನಾನು ಯಾಕೆಂದರೆ ಯೂಸ್ ಮಾಡಿ ನೋಡಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಇದು ನನಗೆ 3ನೇ ಪಾಕಿಟು. ರಿಪೋರ್ಟ್ ಮಾಡೋವಾಗೆಲ್ಲ ಇದನ್ನು ಒಂದೊಂದು ಸ್ಪೂನಷ್ಟು ಮಣ್ಣಲ್ಲಿ ಹಾಕಿ ನಾನು ರಿಪೋರ್ಟ್ ಮಾಡಿದ್ದೀನಿ. ಯಾಕೆಂದರೆ ಸುಗಂಧರಾಜ್ ಹೂವಲ್ಲಿ ಫಂಗಸ್ಸು ಜಾಸ್ತಿ ಮಣ್ಣಲ್ಲಿ ಬಂದಿದ್ದು ನೋಡಿದಿರಲ್ವ, ಅದಕ್ಕೆ ಹಾಕಿದ್ದೀನಿ. ಇದು 100 ಗ್ರಾಮ್ಸು ಪಾಕೆಟ್ ಸಿಗುತ್ತೆ. ನೀವು ದೊಡ್ಡ ಪಾಕೆಟ್ ತೊಗೊಳೋದಕ್ಕಿಂತ ಈ ಥರ 100 ಗ್ರಾಮ್ಸ್ ತೊಗೊಂಡು ಆಗೋದಾಗೆಲ್ಲ ತೊಗೊಂಡ್ರೆ ವಾಸಿ. ತುಂಬ ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ತುಂಬ ದಿನ ಇಟ್ಟರೆ ಅದು ಡೇಟು ಆಗೋಗುತ್ತೆ, ಆಮೇಲೆ ಕೆಟ್ಟ ಸ್ಮೆಲ್ ಬರುತ್ತೆ. ಅದರಿಂದ ಇದನ್ನು ನಾವು ಮಣ್ಣು ಮಿಕ್ಸ್ ಮಾಡಬೇಕಾದ್ರೆ ಮಣ್ಣು ಮಿಕ್ಸಲ್ಲಿ ಒಂದೊಂದು ಸ್ಪೂನು ಅಥವಾ ಜಾಸ್ತಿ ಮಣ್ಣು ಕಲಸಂಗಿದ್ರೆ ನೀವು ಮಣ್ಣಿಗೆ ಎಷ್ಟು ಕ್ವಾಂಟಿಟಿ ಇದೆಯೋ ನೋಡ್ಕೊಂಡು ಹಾಕ್ಕೋಬೋದು. ನಾವು 3 ಪಾಟಿಗೆ ಕಲಸಂಗಿದ್ರೆ 1 ಸ್ಪೂನ್ ಹಾಕ್ಕೋಬೋದು. ಬೇವಿನ ಹಿಂಡಿ ಜೊತೆಗೆ ಇದು ಹಾಕ್ಕೋಬೋದು, ಕೋಕೋಪಿಟ್ಟು ಬೇವಿನ ಹಿಂಡಿ ಎಲ್ಲ ಕಲಿಸ್ತೀವಲ್ಲ ಮಣ್ಣು ಮಿಕ್ಸ್ ಮಾಡೋವಾಗ, ಆವಾಗ ಇದನ್ನೊಂದು ಸ್ಪೂನ್ ಹಾಕ್ಕೊಂಡು ನೀವು ಕಲಿಸ್ಕೊಂಡ್ರೆ ಫಂಗಸ್ ಬರೋ ಚಾನ್ಸ್ ಇರೋಲ್ಲ. ಅದ್ರ ಮೇಲೆ ಹಾಕಿದ್ದಾರೆ, ಇದು ಆರ್ಗಾನಿಕ್ ಅಂತಲೇ ಹಾಕಿದ್ದಾರೆ. ನಾನು ತೆಗೆದುಬಿಟ್ಟು ಇದನ್ನು ಕಟ್ ಮಾಡಿ ಈ ಥರ ಒಂದು ಡಬ್ಬಿಲಿ ಹಾಕಿಟ್ಕೊತೀನಿ, ಯಾಕೆಂದರೆ ಮಳೆ ಬಂದರೂ ಕೂಡ ನಮಗೆ ಆ ಪೌಡ್ರು ನೆನೆಯಲ್ಲ, ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ನೀವು ಸ್ಪೂನು ಸ್ಟೀಲ್ ಸ್ಪೂನ್ ಇಡಬೇಡಿ, ಯಾವುದೇ ಆಗಲಿ ಲಿಕ್ವಿಡ್ ಆಗಲಿ ಏನೇ ಆಗಲಿ ಸ್ಪೂನ್ ಇಡಬೇಡಿ. ಈ ಥರ ಮರದ್ದು ಯಾವುದಾದ್ರು ಇಟ್ಕೊಳ್ಳಿ. ಇಲ್ಲ ಯಾವುದೂ ಇಲ್ಲ ಅಂದರೆ ನೀವು ಬೇಕಾದ ಕೈ ಯೂಸ್ ಮಾಡಿ ಅಷ್ಟೇ. ನಾನಿವಾಗ ನೋಡಿ ಅದು ಡಬ್ಬಿಗೆ ಹಾಕಿ ಮುಚ್ಚಿಟ್ಟಾದಮೇಲೆ ಈ ಪಾಕಿಟಲ್ಲಿ ತುಂಬ ನೈಸಿರುತ್ತೆ ಪೌಡ್ರು, ಅದರಿಂದ ಪಾಕಿಟಲ್ಲಿ ಸುಮಾರು ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ನೀರು ಹಾಕ್ಬಿಟ್ಟು ನಾನು ಒಂದು ಬಕೆಟ್ಗೆ ಹಾಕ್ತೀನಿ, ಎಷ್ಟು ಬರುತ್ತೆ ನೋಡ್ತೀನಿ. ಯಾಕೆಂದರೆ ಇದನ್ನು ನಾವು ನೀರಲ್ಲಿ ಹಾಕಿ ಕೂಡ ಗಿಡಗಳು ಬುಡಕ್ಕೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಸ್ಪ್ರೇ ಕೂಡ ಮಾಡ್ಬೋದು. ಇವಾಗ ನಾನು ನೋಡಿಸ್ತೀನಿ ನಿಮಗೆ ಎಷ್ಟು ಬರುತ್ತೆ ಅಂತ. ನೋಡಿ ಇದಿಷ್ಟಕ್ಕೆ ನಾನೊಂದು 2-3 ಸರಿ ತೊಳೆದೆ, ಎಷ್ಟೊಂದು ಬಂತು. ಪೂರ್ತಿ ನೀರು ವೈಟ್ ಬರೋವರೆಗೂ ತೊಳೆದ್ಬಿಟ್ಟು ಪಾಕೆಟಲ್ಲಿರೋದೆಲ್ಲ ಹಾಕಿದ್ದೀನಿ. ಯಾಕೆಂದರೆ ನಾವು ಅದೇ ಥರ ಪಾಕೆಟ್ ಆಚೆ ಬಿಸಾಕಿದ್ರೂ ಯಾವಾರು ಪ್ರಾಣಿ ಪಕ್ಷಿ ಪಾಕೆಟ್ ಕಡ್ದಾಗ ಅದೇನು ಫಂಗಸ್ಸು ಅಥವಾ ಏನೋ ಅವಕ್ಕೇನಾಗುತ್ತೋ ಗೊತ್ತಲ್ವಲ್ಲ, ಅದಕ್ಕೆ ನಾವು ಆದಷ್ಟು ಇವು ತೊಳೆದ್ಬಿಟ್ಟು ಈ ಥರದ್ವೆಲ್ಲ ಹಾಕಬೇಕು. ಹಾಕ್ಬಿಟ್ರೆ ಅದೇನು ಪ್ರಾಬ್ಲಮ್ ಇರೋಲ್ಲ. ನೋಡಿ ಇವಾಗ ನಾನು ಅದು ಫುಲ್ ಆಯಿತು. ಅದಾದಮೇಲೆ ಅದು ಸಾವಂತಿಗೆ ಸಸಿಗಳು ಇಟ್ಟಿರೋದಕ್ಕೆ ಆ ಮಣ್ಣು ನೀರು ಕಲರ್ ಹಂಗಿತ್ತು. ಇದು ಒಳ್ಳೆ ನೀರು ತಂದಿದ್ದೀನಿ ಇವಾಗ. ತಂದುಬಿಟ್ಟು ಇದರಲ್ಲೂ ಮುಕ್ಕಾಲು ಪಾಲು ಎಲ್ಲ ಅದರಲ್ಲಿ ಹಾಕಾದ್ಮೇಲೆ ಇದರಲ್ಲೂ ಒಂಚೂರು ಒಳ್ಳೆ ನೀರು ಹಾಕ್ತೀನಿ. ಎಷ್ಟು ಬಿಡುತ್ತೆ ನೋಡಿ, ಅದು ಅಷ್ಟು ಆದಮೇಲೂ ಬಿಡುತ್ತೆ. ನಾನು ಒಂದೇ ಕೈಯಿಂದ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಮಾಡಿಕೊಂಡು, ಅದರಿಂದ ಸ್ವಲ್ಪ ಕಾಣೋದು ಡಿಸ್ಟೆನ್ಸು ನಿಮಗೆ ತೊಂದರೆ ಆಗಿದೆ. ನೋಡಿ ಇವಾಗ ಮತ್ತೆ ನೋಡ್ಕೊಂಡು ನಾನು ಮತ್ತೆ ವಿಡಿಯೋ ಇಲ್ಲಿ ಮಾಡಿದೆ ನೋಡಿ. ಆ ಥರ ನಾವು ಕಟ್ ಮಾಡಿರ್ತೀವಲ್ವ ಕವರಲ್ಲಿ, ಅದರೊಳಗೆ ನೀರು ಹೋಗಂಗೆ ಮಾಡಿ ಚೆನ್ನಾಗಿ ಕುಲ್ಕಿ ಹಾಕಿದ್ರೆ ನೋಡಿ ಈ ಬಕೆಟಲ್ಲಿ 3/4 ಬಕೆಟ್ ಬಂದಿದೆ. ಇದಕ್ಕೆ ನಾವು ನೀರು ಹಾಕಬೇಕು ತುಂಬ. ಇದೇ ಥರ ಹಾಕಿದ್ರೆ ಗಿಡಗಳು ಸತ್ತೋಗೋ ಚಾನ್ಸು ಇರುತ್ತೆ. ಅದರಿಂದ ನೀರಿನ ಜೊತೆಗೆ ಹಾಕಿದ ತಕ್ಷಣ ಬೇಗನೆ ಸ್ಪ್ರೆಡ್ ಆಗುತ್ತಲ್ಲ, ಅದಕ್ಕೆ ನಾವು ನೀರಲ್ಲಿ ಕಲಸಿ ಹಾಕ್ಬೇಕಾದ್ರೆ ತುಂಬ ಜಾಸ್ತಿ ಡೈವರ್ಟ್ ಮಾಡೇ ಹಾಕಬೇಕು. ನಾನು ಇಲ್ಲಿ 1 ಲೀಟ್ರ್ ನೀರು ತೊಗೊಂಡಿದ್ದೀನಿ, 1.5 ಲೀಟ್ರ್ ನೀರು. ಅದಕ್ಕೊಂಚೂರು ಎಷ್ಟಂದರೆ ಒಂದು 50 ml ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇದು ಕಲಸಿರೋದು ನೀರು ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ಅದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ನೀರು ಜಾಸ್ತಿ ಚೇಂಜ್ ಆಗಬಾರ್ದು. ನೋಡಿ ಈ ಥರ ನೀರು ವೈಟ್ ಇರುತ್ತಲ್ಲ ಅದು ಸ್ವಲ್ಪ ಚೇಂಜ್ ಆದರೆ ಸಾಕು. ಈ ಥರ ಮಾಡ್ಕೊಂಡು ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು, ಫಂಗಸ್ಸು ಹೋಗುತ್ತೆ. ನಾನು ಅದನ್ನು ಸ್ಪ್ರೇ ಮಾಡೋವ ತೋರಿಸ್ತೀನಿ. ಅವತ್ತು ಸಾಯಂಕಾಲ ಸ್ಪ್ರೇ ಮಾಡೋಣ ಅಂದ್ಕೊಂಡು ತೋರಿಸೋಣ, ವಿಡಿಯೋ ಮಾಡೋಣ ಅಂದ್ಕೊಂಡೆ. ಆದರೆ ಮಳೆ ಬಂತು. ನೆಕ್ಸ್ಟು ಅದನ್ನು ನಾನು ಬಕೆಟಲ್ಲಿರೋದು ಸ್ಪ್ರೇ ಮಾಡೋಕ್ಕೆ ಉಪಯೋಗಿಸ್ಕೊಳ್ತೀನಿ. ಅದು ಮಾಡೋವಾಗ ಏನಾದ್ರು ವಿಡಿಯೋ ಮಾಡ್ತೀನಿ, ನಾನು ಮಾಡಿದ್ರೆ ತೋರಿಸ್ತೀನಿ. ಯಾಕೆಂದರೆ 2 ದಿನ ಮಳೆ ಬಂತು, ಸ್ಪ್ರೇ ಮಾಡೋಕ್ಕಾಗಿಲ್ಲ. ಅದನ್ನು ಹಂಗೆ ಮುಚ್ಚಿಟ್ಟಿದ್ದೀವಿ. ಇದು ಸಾಯಂಕಾಲ ಆಪಿ ಕಿತ್ತಾಕಿರುತ್ತೆ ಅಂತ ಬಂದು ನೋಡಿದೆ, ಏನು ಕಿತ್ತಾಕಿರಲಿಲ್ಲ. ಈ ಥರ ವಿಡಿಯೋ ಇಷ್ಟ ಲೈಕ್ ಮಾಡಿ. ನಮಸ್ತೆ.